ಕುಮಾರಸ್ವಾಮಿ ಅವ್ರು ತಪ್ಪು ಮಾಡಿದ್ರು, ಯಡಿಯೂರಪ್ಪನವ್ರು ತಪ್ಪು ಮಾಡಿದ್ರು. ಹಾಗಾದ್ರೆ ನೀವೇನ್ ಮಾಡಿದ್ರಿ ಸಿದ್ದರಾಮಯ್ಯನವರು? ನೀವೇನ್ ಮಾಡಿದ್ರಿ? ಅಲ್ಲ, ಯಾವ ಕೇಳಿದ್ರು ಕೂಡ ಮುಟ್ಟು ಮಾಡಿ ತೋರಿಸೋದು, ಯಾವ ಕೇಳಿದ್ರು ಕೂಡ ವಿನಾಯಕ್ ಸರ್ ಒಂದೇ ಒಂದು ನಿಮಿಷ. ಅವರು ಯಾವ್ದು ಪತ್ರಕ್ಕೆ ಸಿದ್ದರಾಮಯ್ಯನವ್ರ ಸೈನ್ ಇಲ್ಲ, ಹಾಗಾಗಿ ಅವ್ರು ಏನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ. ಇದು ಈವರೆಗೆ ಚರ್ಚೆಗೆ ಬರೋದ ಒಂದು ಹೊಸ ಸಂಗತಿಯನ್ನು ನಿಮ್ಗೆ ಹೇಳ್ತೇನೆ. ಮೈಸೂರಲ್ಲಿ ಕುವೆಂಪು ನಗರದಲ್ಲಿ ಒಂದು ಗಾಂಧಿ ಏನೋ ಪ್ರಚಾರ ಹಂಗೇನೋ ಒಂದು ಗಾಂಧಿ ಹೆಸರಲ್ಲಿ ಒಂದು ಸಂಸ್ಥೆ ಇದೆ. ಅದಕ್ಕೆ ಗೌರವಾಧ್ಯಕ್ಷರು ಸನ್ಮಾನ್ಯ ಸಿದ್ದರಾಮಯ್ಯನವರು, ಆಮೇಲೆ ಮಾದೇವಪ್ಪನವರು ಅದರಲ್ಲಿ ಇನ್ನೊಂದು ನೆಕ್ಸ್ಟ್ ಹುದ್ದೆಯಲ್ಲಿ ಮಾದೇವಪ್ಪನವರು ಇದ್ದಾರೆ. ಸಿದ್ದರಾಮಯ್ಯನವರು ಹಿಂದೆ CM ಆಗಿದ್ದಾಗ ಅವರೇ ಲೆಟರ್ ಬರೀತಾರೆ ಮೂಡಾಗೆ, ಕುವೆಂಪು ನಗರದಲ್ಲಿ ಈ ಸಂಸ್ಥೆಗೆ ಜಾಗ ಕೊಡಿ ಅಂತ. ಕುವೆಂಪು ನಗರದಲ್ಲಿ ಇದ್ದಿದ್ದೆ 2 CA ಸೈಟು, 2 ಎಕರೆ ಜಾಗ. ಅದನ್ನು ಮೂಡಾದವರು ಇಮ್ಮಿಡಿಯೇಟ್ ಆಗಿ ಸ್ಯಾಂಕ್ಷನ್ ಮಾಡ್ತಾರೆ. ಸ್ಯಾಂಕ್ಷನ್ ಮಾಡಿದ್ಮೇಲೆ ಅದಕ್ಕೆ ಆ ಸಂಸ್ಥೆಯಿಂದ ದುಡ್ಡು ಕಟ್ಟಬೇಕು ಮೂಡಕ್ಕೆ, ಆ ಸೈಟನ್ನು ತಗೊಳ್ಳೋದಕ್ಕೆ. ಸಿದ್ದರಾಮಯ್ಯನವರು ಅವ್ರದೇ ಹೆಸರಲ್ಲಿ ಅವ್ರ ದಾಖಲೆಗಳನ್ನು ಯಾರು ಬೇಕಾದ್ರೆ ತೆಗೆದು ನೋಡ್ಬೋದು, ಬೇಕಾದವ್ರಿಗೆ ದಾಖಲೆನೂ ಕೊಡ್ಬೋದು. ಸಿದ್ದರಾಮಯ್ಯನವರು ಒಂದು ಲೆಟರನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಬರೀತಾರೆ. ಏನಂದರೆ, ಈ ಸೈಟಿಗೆ ಇಷ್ಟು ದುಡ್ಡು ಕಟ್ಟೋದಕ್ಕೆ ಆ ಸಂಸ್ಥೆ ಅದು ಲಾಭಕರ ಸಂಸ್ಥೆ ಅಲ್ಲ, ಅದು ಸಂಸ್ಥೆಯಲ್ಲಿ ದುಡ್ಡಿಲ್ಲ, ಈ ದುಡ್ಡನ್ನು ನೀವು ಕಟ್ಟಿ ಸೈಟನ್ನು ಅವ್ರಿಗೆ ಕೊಡಿ ಅಂತ ಬರೀತಾರೆ. ಅವರು ದುಡ್ಡನ್ನು ಕಟ್ಟಿದ್ದಾರೆ, ಆದರೆ ಅದು ಆಮೇಲೆ ಹ್ಯಾಂಡ್ ಓವರ್ ಆಗಿಲ್ಲ. ಯಾಕೆಂತಂದರೆ BJP ಗೌರ್ಮೆಂಟ್ ಬಂದಾಗ ಸುನೀಲ್ ಕುಮಾರ್ ಅವರು ಅದನ್ನು ಹ್ಯಾಂಡ್ ಓವರ್ ಮಾಡೋದಕ್ಕೆ ಬಿಡದೇನೆ ಅದನ್ನು ಹೆಲ್ಡ್ ಮಾಡಿದ್ದಾರೆ. ಇವತ್ತಿಗೂ ಆ ಸೈಟು ಕರ್ನಾಟಕ ಇದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹೆಸರಲ್ಲಿ ಇದೆ. ಈ ಸಿದ್ದರಾಮಯ್ಯನವರು ಆ ಸೈಟ್ ಬರ್ತಿದಾರ, ಲೆಟರ್ ಬರ್ತಿದಾರ. ಮೂಡಾದ್ಮೇಲೆ ಸಿದ್ದರಾಮಯ್ಯನವರು ಪ್ರತ್ಯೇಕ ದರ್ಶನ್ ಅವರೇ ಅವ್ರು ಕ್ಲಿಯರ್ ಆಗಿ ಹೇಳ್ತಾರೆ ನೋಡಿ. ಪಾಯಿಂಟ್ ಮೂಡಾದ ಮೇಲೆ ಸಿದ್ದರಾಮಯ್ಯನವರು ಅವರು ತಳುಕಾಕಿ ದಾರಿ ತಪ್ಪಿಸುವಂತದ್ದು ಹೇಳ್ಬೇಡಿ. ಚೆನ್ನಪ್ಪ ಅವರಿಗೆ 1 ಎಕರೆ 11 ಗುಂಟೆ ಕುಮಾರಸ್ವಾಮಿ ನಾನೇನು ಮಾಡಿಲ್ಲ ಅಂತ ಹೇಳ್ತಾರಲ್ಲ, ಮಾತಾಡಿ ಸಾಯಿ ವೆಂಕಟೇಶ್ವರ ಮಾತಾಡಿ. ರಾಜ್ಯಪಾಲ ದರ್ಶನ್ ಅವರೇ, ರಾಜು ಅವರೇ, ತಾಕತ್ತಿನ ಪ್ರದರ್ಶನಕ್ಕೆ ರಾಜು ಅವರೇ, ದರ್ಶನ್ ಅವರೇ, ದಸರಾ ಕುಸ್ತಿ ಅಖಾಡ ರೆಡಿ ಆಗ್ತಾ ಇದೆ. ತಾಕತ್ತು ಪ್ರದರ್ಶನ ಅಲ್ಲಾಗ್ಲಿ ಇಲ್ಲಿ ಬೇಡ. ಅಶೋಕ್ ಗೌಡ್ರೆ, ಸಿಂಪಲ್ ಪ್ರಶ್ನೆ. ಶ್ರೀವತ್ಸ ಅವರು ಹೇಳಿದ್ರು ತಮ್ಮ ಕಾಲ್ ಮೇಲೆ ತಾವೇ ಕಲ್ಲು ಹಾಕೊಳ್ತಿದ್ದಾರೆ ಸಿದ್ದರಾಮಯ್ಯನವರು, ಹೇಗೆ, ಯಾಕೆ? 100% ಸತ್ಯ. ಅದು ಯಾಕೆ ಅಂತಂದ್ರೆ ನೋಡಿ, ಒಂದು ಏನು ಅಂತಂದ್ರೆ ಈ ಪ್ರಕರಣನ ನಾವು ಏನಾದ್ರು ಸೈಟ್ ವಾಪಸ್ ಕೊಟ್ಬಿಡೋದ್ರಿಂದ ಇದಕ್ಕೆ ಸುಖಾಂತ್ಯ ಕಂಡುಬಿಡುತ್ತೆ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಯಾಕೆ ಅಂತಂದ್ರೆ ಈ ಪ್ರಕರಣ ಈಗಾಗಲೇ ಕೋರ್ಟಲ್ಲಿ, ಸೆಷನ್ ಕೋರ್ಟು ಮತ್ತು ಹೈಕೋರ್ಟಲ್ಲಿ ಡಿಸ್ಕಷನ್ ಆಗಿದೆ. ನೀವು ಡಬಲ್ ಬೆಂಚ್ಗೆ ಹೋಗ್ತಿರೋ, ಸುಪ್ರೀಂ ಕೋರ್ಟ್ಗೆ ಹೋಗ್ತಿರೋ, ಎಲ್ಲಾದರೂ ಹೋಗಿ ಮೆರಿಟ್ಸ್ ಆಫ್ ದ ಕೇಸು, ಇನ್ವೆಸ್ಟಿಗೇಷನ್ಗೆ ಪ್ಯಾರಾಮೀಟರ್ಸ್ ಏನಿದೆ ಕೋರ್ಟ್, ಎರಡೂ ಕೋರ್ಟಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಯಾವ ರೀತಿ ಪ್ರಕರಣ ಆಗಿದೆ, ಅದರಲ್ಲಿ ಯಾವ ಯಾವ ರೀತಿ ತಪ್ಪುಗಳಾಗಿವೆ ಅನ್ನೋದನ್ನು ಕ್ಲೀನಾಗಿ ಎರಡೂ ಕೋರ್ಟಲ್ಲಿ ಚರ್ಚೆ ಆದಾಗ ಆ ಕೋರ್ಟಿನ ಜಡ್ಜ್ಮೆಂಟಲ್ಲಿ ಹೇಳಿದ್ದಾರೆ. ಅನೇಕ ಕಾಪೀಸು ನಿಮ್ಮ ಹತ್ರ ನಮ್ಮ ಹತ್ರನೂ ಇವೆ. ಆ ಜಡ್ಜ್ಮೆಂಟಲ್ಲೂ ಸಹ ಹೇಳ್ತಾರೆ 56 ಕೋಟಿ ಎಕ್ಸ್ಟ್ರಾ ಇಸ್ಕೊಂಡಿರೋದು ಈ ಪ್ರಕರಣದಲ್ಲಿ ಬೆಳಕು ಬಂದಿದೆ ಅಂತ ಹೇಳಿ. ಅದರಿಂದಾಗಿ ನಾನು ಇನ್ನೂ ಒಂದು ದರ್ಶನ್ ಅವ್ರಿಗೆ ಕೇಳ್ತೀನಿ. ಇದೇ ನಿಮ್ಮ ಆ್ಯಕ್ಟರ್ ದರ್ಶನ್ ಅವರು ಇವತ್ತು ಕೊಲೆ ಪ್ರಕರಣದಲ್ಲಿ ಒಳಗಡೆ ಹೋಗಿದ್ದಾರೆ. ಅವ್ರೇನಾದ್ರು ಹೇಳ್ಬಿಡ್ತಾರೆ ರೇಣುಕಾ ಸ್ವಾಮಿಗೆ ನಾನು ಕಾಂಪನ್ಸೇಷನ್ ಕೊಟ್ಬಿಡ್ತೀನಿ ಅಂತ ಬಿಟ್ಬಿಡಕ್ಕಾಗ್ತದೇನ್ರಿ? ಒಂದು ನಿಮಿಷ ನೋಡಿ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ, ಭೈರತಿ ಬಸವರಾಜ್ ಅವರು UD ಮಿನಿಸ್ಟರ್. ನಾನು ದರ್ಶನ್ ಪ್ರಶ್ನೆ ಏನು ಉತ್ತರ ಕೊಡ್ತೀರಾ? ಒಳ್ಳೆ ಪ್ರಶ್ನೆ. 2017 30 ಡಿಸೆಂಬರ್ ಒಂದು ಕಡತಕ್ಕೆ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೈನ್ ಮಾಡ್ತಾರೆ. ಏನು ಅಂದರೆ, ಇನ್ನು ಮುಂದೆ ಬರ್ತಕ್ಕಂತಹ ಯಾವುದೇ ಅಲಾಟ್ಮೆಂಟ್ಸು ಸರ್ಕಾರಕ್ಕೆ ಬರೋ ಅವಶ್ಯಕತೆ ಇಲ್ಲ, ಇದನ್ನು ನೀವು ಕಮಿಷನರು ಮತ್ತು ಚೇರ್ಮನ್ರ ಚೇರ್ ಕೈನಲ್ಲೇ ಡಿಸೈಡ್ ಮಾಡಿ ಅಂತ ಹೇಳ್ತಾರೆ. ಇದಕ್ಕೆ ಕಡತಕ್ಕೆ ಸೈನ್ ಆಗ್ತಾರೆ ಯಾರು? ಅದಾದಮೇಲೆ ಇನ್ನೂ ಒಂದು 2023 ಅಕ್ಟೋಬರ್ 25ನೇ ತಾರೀಕು ಒಂದು ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಕೊಟ್ಟ ಮೇಲೂ ಸಹ ಇವ್ರೇನು ಮಾಡ್ತಾರೆ ಗೊತ್ತಾ? ಇನ್ಮೇಲಿಂದ ಕಮಿಷನರು ಮತ್ತು ಚೇರ್ಮನ್ಗೆ ಪವರ್ ಇಲ್ಲ,
ನಮಗೆ ಕಳಿಸಿ ಸರ್ಕಾರಕ್ಕೆ ಅಂತ. ಅಂದರೆ ಯಾವ ರೀತಿಯ ನೀವು ಭ್ರಷ್ಟಾಚಾರಕ್ಕೆ ಈ ಸಚಿವರು ಯಾರು ಭೈರತಿ ಸುರೇಶ್ ಅವರು ಮತ್ತು ಸಿದ್ದರಾಮಯ್ಯನವರು ಕೈ ಹಾಕಿದ್ರು ಅನ್ನೋದು ಈ ಎರಡು ಕಂಪ್ಯಾರಿಸನ್ ಗೊತ್ತಾಗ್ತದೆ. ಸೋಮಶೇಖರ್ ಅವರ ಮಾತಿನ ಬಗ್ಗೆನೂ ಹೇಳಿ ಸರ್. ನಿಮ್ ಪಕ್ಷದ ಶಾಸಕರು ಏನ್ ಹೇಳಿದ್ದಾರೆ? ಇಲ್ಲಿ ಯಾವುದೇ ಭ್ರಷ್ಟಾಚಾರ ಇಲ್ಲ, ಯಾಕೆ ಬಿಜೆಪಿ ಅವ್ರು ಕೊಟ್ರು? ರಾಮದಾಸ್ ಯಾಕೆ ಕೂತಿದ್ರು? ನೀವು ಪ್ರಶ್ನೆ ಕೇಳಿದ್ಮೇಲೆ ಉತ್ತರ ಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ, ಇಲ್ಲ ಅಂತಲ್ಲ. ನೀವೇನ್ ಮಾಡ್ತೀರಾ ಆಗ್ಲಿಂದ ಏನ್ ಮಾಡ್ತೀರಾ ಅಂದ್ರೆ ನಿಮ್ಮ ಮೇಲೆ ಕಪ್ಪು ಚುಕ್ಕೆ ಇದೆ, ನಿಮ್ಮ ತಪ್ಪುಗಳಿಗೆ ಉತ್ತರ ಕೊಡಿ ಅಂದ್ರೆ ನೀವು ತಪ್ಪು ಮಾಡಿಲ್ವಾ ನೋಡಿ, ಅದು ಮಾಡಕ್ ಹೋಗ್ಬಿಡಿ. ಎಸ್ ಟಿ ಸೋಮಶೇಖರ್ ಅವರಾಗ್ಲಿ, ರಾಮದಾಸ್ ಆಗ್ಲಿ, ಯಾರೇ ಆಗ್ಲಿ ಯಾವತ್ತು ಅಲ್ಲ 2021ರಲ್ಲಿ ಅಲಾಟ್ಮೆಂಟ್ ಏನಾಗಿತ್ತು, ಇದು 50-50 ಅನುಪಾತದಲ್ಲಿ ರೆಟ್ರೋಸ್ಪೆಕ್ಟಿವ್ ಆಗಿ ಏನಾಗಿತ್ತು ಅಕ್ವಿಸಿಷನ್ ಆಕ್ಟ್ಗೆ, ಇದು ಯಾವ ರೀತಿ ಅಡಿಪಾಯನ ಸಿದ್ದರಾಮಯ್ಯನವರು 2013-2015 ಹಾಕೊಂಡ್ ಬಂದ್ರು ಅನ್ನೋದಕ್ಕೆ ನಾನು ವಿಸ್ತೃತವಾಗಿ ಇದೇ ಚಾನೆಲ್ ಅಲ್ಲಿ ಒಂದ್ಸತಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನೂ ಒಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ, ತೊಂದರೆ ಇಲ್ಲ. ಆದ್ರೆ ಪ್ರಶ್ನೆ ಏನ್ ಗೊತ್ತಾ, ಸಿಎಂ ಸಿದ್ದರಾಮಯ್ಯನವರಂತ ಒಬ್ಬ ನೋಡಿ, ಒಂದ್ ನಿಮಿಷ ಹೂಬ್ಲೆಟ್ ವಾಚ್ನ ವಿಧಾನಸೌಧಕ್ಕೆ ನೀವು ಸರೆಂಡರ್ ಮಾಡ್ಬಿಟ್ರಿ. ಅದು ಒಂದು ವಸ್ತು. ಅದಕ್ಕೆ ಏನ್ ಹೇಳ್ತಾರೆ, ಯಾರು ಕೊಟ್ಟಿದ್ದು ಅಂದ್ರೆ ಅವತ್ತಿನ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಲ್ಲಿ ಚೇರ್ಮನ್ ಇರ್ತಾರೆ, ಅವ್ರು ಕೊಟ್ಟರು ಅಂತ ಒಂದು ವಾದ ಇತ್ತು, ಮಾಧ್ಯಮಗಳೆಲ್ಲ ಚರ್ಚೆ ಆಗಿತ್ತು. ನಾನು ಆ ವಿಚಾರ ಹೇಳ್ತಿದ್ದೀನಿ. ಆವತ್ತು ನೀವು ಸದನದ ಆಸ್ತಿ ಅನ್ಬಿಟ್ರಿ. ಇವತ್ತು ನೀವು ಮುಡ ನಮಗ್ ಸಂಬಂಧ ಇಲ್ಲ, ಈ ಸೈಟ್ ನೀವು ವಾಪಸ್ ನಿಮಿಷ ಅದೇ ಧರ್ಮಪತ್ನಿಯವರ ಬಗ್ಗೆ ಮತ್ತು ಸಿಎಂ ಸಿದ್ದರಾಮಯ್ಯನವರು ಯಾವ ರೀತಿ ತಪ್ಪುಗಳನ್ನ ಮಾಡಿದ ಅಂತ ಕೋರ್ಟ್ ಹೇಳಿದೆ, ನಾನು ಹೇಳ್ತಾ ಇಲ್ಲ. ಕೋರ್ಟ್ ಕ್ಲಿಯರ್ ಕಟ್ ಆಗಿ ಹೇಳಿದೆ. ನಾವು ಹೇಳಿದ್ಮೇಲೆ They destroyed our house and our life. ಹಮಾಸ್ ಉಗ್ರರ ದಾಳಿ ಭಯಂಕರವಾಗಿದೆ. ಯಾವ ಮಾಧ್ಯಮವೂ ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ಆಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG-29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ, ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. That powerful people come from powerful places. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.